ಶರಣಾರ್ಥಿ ಸಾಹೇಬ್ರೆಲ್ಲ ಹೇಳ್ಯಾರ ನಿಮಗ. ನಮ್ಮ ಚಿಂತನೆಗಳು ಹೆಂಗಿರ್ತಾವಂದ್ರ, ಈಗ ಮೊಬೈಲ್ ಯೂಸ್ ಮಾಡ್ತೀವಿ ನಾವು. ಮೊಬೈಲ್ ಹೊಡಿಬಾರ್ದಂತ ಮೊಬೈಲ್ಗೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿವಿ, ಅದ್ರ ತಲೆ ಹೊಡಿಬಾರ್ದಂತ ಹೆಲ್ಮೆಟ್ ಹಾಕೋದಿಲ್ಲ ನಾವು. ಅಂದ್ರೆ ಮೊಬೈಲ ಭಾಳ ಮುಖ್ಯ ತಲಿಕ್ಕಿಂತ ನಮಗ. ಈಗೆಲ್ಲ ಕಾಲೇಜ್ ಹುಡುಗರು ನೋಡ್ರಿ ನೀವು, ಅವರು ಗಾಡಿ ಫಾಸ್ಟ್ ಹೊಡಿದು ನೋಡಿಬಿಟ್ರೆ ಅವ ಹೊಡೆವ ಮೇಲೆ ಇರ್ತಾನೆ, ಹಿಂದ್ ಹೊಡೆವ ಅವನು ಭಾಳ ಜೋರು ಬಿಡಿಸ್ತಿರ್ತಾನೆ. ಅವ 50 ಬಿಟ್ರೆ 60 ಬಿಡು ಅಂತಾನೆ, 60 ಬಿಟ್ರೆ 70 ಬಿಡು ಅಂತಾನೆ, 70 ಬಿಟ್ರೆ 90, 90 ಬಿಟ್ರೆ 100, 100 ಮಟ್ಟ ಬಿಡ್ಬೋದು, 100 ಮೇಲೆ ಬಿಟ್ರೆ 108 ಬರ್ತೈತೆ ಅದು. ಸೊ ಅದಕ್ಕ ಇದು ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಇದು ರಸ್ತಾ ಸುರಕ್ಷೆ ಅಲ್ಲ, ನಮ್ಮ ಸುರಕ್ಷಾ. ಇದು ಬಹಳ ದೇವ್ರು ಇದೊಂದು ಆಯುಷ್ಯ ಕೊಟ್ಟಾನಲ್ಲ, ಇದನ್ನ ಹುಂಬು ಗುತ್ತಿಗೆ ಮೇಲೆ ಬಳಸೋದಿಲ್ಲ, ಬಹಳ ಜಾಣತನದಿಂದ ಬಳಸಬೇಕು. ಇದು ಏನಿದೆ, ಎಷ್ಟು ಅಧಿಕಾರಿಗಳಿಗೆ ಬೇಸರ ಆಗುತ್ತೆ. ಒಬ್ಬ ಮನುಷ್ಯ ಸರ್ಕಲ್ನಾಗ ನಿಂತು ನಾವು ನೋಡ್ತೀವಲ್ಲ, ಈ ಕಡೆ ನಿಂತ್ರೆ ಈ ಕಡೆ 10 ಮಂದಿ ಇದನ್ನ ನೋಡ್ಬೇಕು. ನನಗೆ ಬಹಳ ಆಶ್ಚರ್ಯ ಅನ್ಸಿದ್ರೆ ರೈಲ್ವೆ ಗೇಟ್ ಹಾಕಲ್ಲಿ ಏನಿರ್ತಾವ ನೋಡಿ, ಅವು ಎಡಕ ಬಲಕ್ಕಿಲ್ಲ, ಓಸು ಎಲ್ಲವೂ ಕೂಡೇ ಹೋಗ್ತಾರೆ. ಯಾರು ಎಕಡೆ ಹೋಗ್ತಾರೆ ಅನ್ನೋದ ಗೊತ್ತಾಗೋದಿಲ್ಲ. ಈಗ ಒಂದು ಲೆಫ್ಟಿಗೆ ಹೋಗೋರಿದ್ರ ಬಸ್ ನಿಂತಿತ್ತಂದ್ರೆ ಓಸು 2 ವೀಲರ್ನವ್ರು ಆ ಕಡೆ ಬಂದು ನಿಂದಿರ್ತಾರೆ, ಆ ಕಡೆಯವರು ಪೂರ ಯಾಕಡೆ ಹೋಗ್ಬೇಕು ಅನ್ನೋದ ಗೊತ್ತಾಗೋದು. ಅಂದ್ರೆ ಇದು ಕಾಮನ್ ಸೆನ್ಸ್ ನಮಗ್ ಬರ್ಬೇಕಿದೆಲ್ಲ. ಈಗ ಅಧಿಕಾರಿಗಳು ಎಷ್ಟು ದಿವ್ಸ ಮಾಡಿ ಬೇಸರಾಗಿ ಹೋಗ್ತೈತೆ ಎಲ್ಲರಿಗೆ. ದಿವಸ ಎಡಕ್ ಕೈ ಮಾಡಿ ಬಲಕ್ ಕೈ ಮಾಡಿ, ಎಡಕ್ ಕೈ ಮಾಡಿ ಬಲಕ್ ಕೈ ಮಾಡಿ ಸರ್ಕಲ್ನಾಗ ನಿಂತು ಎಷ್ಟೊತ್ತನ ಮಾಡ್ಲಿಕ್ಕೆ ಸಾಧ್ಯತೆ. ಸಾಮಾನ್ಯರಲ್ಲಿ ನಮ್ಮಲ್ಲಿ ಪ್ರಜ್ಞೆ ಬರ್ಬೇಕಿಲ್ಲ. ಈ ಪ್ರಜ್ಞೆ ನಮ್ಮೆಲ್ಲರಿಗೆ, ಒಬ್ಬ ಜವಾಬ್ದಾರಿಯುತ ನಾಗರಿಕರು ನಾವು ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ದೇಶ ಕಟ್ಟೋದು ದೂರ ಉಳಿತು, ನಮ್ಮ ಜೀವನ ನಾವು ಕಟ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕಂತ ಜವಾಬ್ದಾರಿ ಎಲ್ಲರಲ್ಲಿ ಬರಲಿ ಅನ್ನೋ ಉದ್ದೇಶ ಇದು. ಅಷ್ಟಕ್ಕೆ ನಾವು ಒಂಥರ ಸೇಮ್ ನಮಗೆ, ಯಾಕಂದ್ರೆ ಇಷ್ಟು ದೊಡ್ಡವರಾಗಿ ಬೆಳೆದ ಮೇಲೂ ನಮಗಿನ್ನೂ ಅಧಿಕಾರಿಗಳು ಬಂದು ತಿಳುವಳಿಕೆ ಹೇಳುವ ಮಟ್ಟಕ್ಕೆ ಸಾಲಿ ಕಲ್ತ ಮೇಲೂ ನಮಗೆ ಹೇಳಕತ್ತಿರ್ಲಿಲ್ಲ ಇದನ್ನಂತ. ಇದನ್ನೆಲ್ಲರೂ ನಾವು ಕಲಿಯುವುದು, ಇದು ನಮ್ಮ ಜವಾಬ್ದಾರಿ. ಇದು ಅಷ್ಟೇ, ನಮ್ಮ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ನಾವು ನಿರ್ವಹಿಸಬೇಕು. ಉಳಿದಿದ್ದವ್ರ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇದನ್ನೆಲ್ಲರಲ್ಲಿ ಮಕ್ಕಳು ಹಿರಿಯರು ಇದನ್ನು ಕಲಿಯುವುದು, ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸೋಣ. ಅವರ ಈ ಕಾಳಜಿಗೆ, ಅಧಿಕಾರಿಗಳ ಕಾಳಜಿಗೆ ನಮ್ಮದು ಒಂದು ಕೃತಜ್ಞತೆ. ತಮಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ